ನಮಸ್ಕಾರ ರೀ. ಇವತ್ತು ಹೋಳು ಬದ್ನಿಕಾಯಿ ಪಲ್ಯ ತೋರಿಸ್ತಾನೆ ಬರ್ರಿ. ಸೂಪರ್ ಆದಂಥ ಹೋಳು ಬದ್ನಿಕಾಯಿ, ಫ್ರೆಶ್ ಬದ್ನಿಕಾಯಿ ಇರಬೇಕು. ಸಿಂಪಲ್ ಆದಂಥ ಒಂದು ಬದ್ನಿಕಾಯಿ ಪಲ್ಯ, ಹಬ್ಬದ ದಿನ ಹೋಳಿಗೆ ಜೊತೆಗೆ ಉಣ್ಣಂಥ ಒಂದು ಬದ್ನಿಕಾಯಿ ಪಲ್ಯ ತೋರಿಸ್ತಾನೆ ನೋಡ್ರಿ. ಒಂದು ಫ್ಯಾನ್ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಬದ್ನಿಕಾಯಿನ ತೊಳೆದು ಉದ್ದುದ್ದಕ್ಕೆ ಹೋಳು ತೆಳ್ಳಗೆ ಹೆಚ್ಕೊಂಡಿದ್ದಾಗೈತಿ. ಟೊಮೆಟೊ ಈರುಳ್ಳಿ ಹೆಚ್ಕೊಂಡೈತಿ. ಈಗ ನೋಡ್ರಿ, ಎಣ್ಣೆ ಕಾದಿಂದ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂದ ನಂತರ ಈರುಳ್ಳಿ ಹಾಕೊಂಡು ದೊಡ್ಡ 2 ಈರುಳ್ಳಿ ಬೇಕು. ತೆಳ್ಳಗೆ ಉದ್ದಕ್ಕೆ ಹೆಚ್ಕೋಬೇಕು ಈರುಳ್ಳಿ. ನೋಡಿರಿ, ಬದ್ನಿಕಾಯಿ ಎಷ್ಟು ಫ್ರೆಶ್ ಅದಾವು, ಹಸಿವ ತಿನ್ನಂಗೆ ಅದಾವೆ ನೋಡ್ರಿ, ಕಡ್ಕೊಂಡು ಊಟದಾಗ ಹಂಗೆ ಅದಾವು. ಇವಾಗ ನೋಡ್ರಿ, ಸಾಸಿವೆ ಚಟಪಟ ಅಂದಿಂದ ಈರುಳ್ಳಿ, ದೊಡ್ಡ 2 ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿ ಹಾಕೋಣ. ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಇವು ಬೇಯಬೇಕು. ಆ ಥರ ಬಾಡಿಸ್ಕೊಳೋಣ. ಚೆಂದ ಬಾಡಿಸ್ಕೊಳೋಣ, ಹಸಿ ಸ್ಮೆಲ್ ಹೋಗ್ಬೇಕು. ಇವು ಮೀಡಿಯಮ್ ಉರಿ ಇರಲಿ. ಆನಂತರ ಒಂದೇ ಒಂದು ಹಣ್ಣಾದಂಥ ಟೊಮೆಟೊ ಹಾಕೀನಿ ರುಚಿಗೋಸ್ಕರ. ಇದನ್ನು ಕೂಡ ಬಾಡಿಸ್ಕೊಳೋಣ. ಇಂಪಾರ್ಟೆಂಟ್ ಹೋಳು ಬದ್ನಿಕಾಯಿ ಪಲ್ಯಕ್ಕಿಲ್ಲ ನೋಡ್ರಿ, ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ನಾವು. ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅಂದ್ರೆ ಹಸಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಇವನ್ನ ನೀರು ಹಾಕ್ಲಾರ್ದ ತರಿಯಾಗಿ ರುಬ್ಬಿಟ್ಕೊಂಡಿರ್ತೀವಿ. 8 ದಿನವರೆಗೂ ಪಲ್ಯಕ್ಕೆ ಯೂಸ್ ಮಾಡ್ತೀವಿ. ಖಾಲಿಯಾದಾಗ ಮತ್ತೆ ಮಾಡ್ಕೋತೀವಿ. ಇವಾಗ ನೋಡಿರಿ, ಹೋಳು ಬದ್ನಿಕಾಯಿ ಹಾಕತ್ತಾನೆ. ಈಗ ಹಸಿ ಮೆಣಸಿನ್ಕಾಯಿ ಪೇಸ್ಟು ಒಗ್ಗರಣೆ ಒಳಗೆ ಸ್ವಲ್ಪ ಬೆಂದಿಂದ ಹೋಳು ಬದ್ನಿಕಾಯಿ ಹಾಕಬೇಕು. ಈಗ ಇದಕ್ಕೆಲ್ಲನೂ ಹಾಕೋಣ. ಸಿಂಪಲ್ಲಾಗಿ ಮಾಡೇನಿ, ಏನೂ ಭಾಳ ಪದಾರ್ಥಗಳನ್ನು ಹಾಕಿಲ್ಲ ನಾನು. ಉಪ್ಪು, ಖಾರ, ಅರಿಶಿಣ ಪುಡಿ, ಗುರಳ್ ಪುಡಿ ಹಾಕಿ ಪಲ್ಯ ಮಾಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅರಿಶಿಣ ಪುಡಿ ಹಾಕೋಣ, ಗುರಳ್ ಪುಡಿ ಹಾಕೋಣ. ಗುರಾಳ್ ಪುಡಿ ಇಲ್ಲದ ಉತ್ತರ ಕರ್ನಾಟಕದ ಅಡುಗೆನ ಇಲ್ಲಿ ನೋಡ್ರಿ, ಬೇಕೇ ಬೇಕದು. ಇದನ್ನೆಲ್ಲ ಮಿಕ್ಸ್ ಮಾಡೋಣ ಚೆಂದಾಗಿ. ಕುದಿಯೋ ಮಟ್ಟಿಗೆ ನೀರು ಹಾಕೋಣ. ಇದು ಒಂದು 5 ನಿಮಿಷದಾಗ ಮೀಡಿಯಮ್ ಉರಿಯೊಳಗೆ ಕುದ್ದು ರೆಡಿ ಆಗಿಬಿಡ್ತೈತೆ ಪಲ್ಯ. ಸೂಪರ್ ಟೇಸ್ಟಿಯಾದಂಥ ಪಲ್ಯ ರೆಡಿ ಆಗ್ತೈತಿ. ಸಿಂಪಲ್ಲಾಗಿ ಒಂದು ಹೋಳು ಬದ್ನಿಕಾಯಿ ಪಲ್ಯ ಇದು. ಇದನ್ನು ಮೇಲೆ ಪ್ಲೇಟ್ ಮುಚ್ಚಿ ಆಗಾಗ ತೆಗೆದು ಕೆಳಗಿನ ಮೇಲಿಂದ ಕೆಳಗೆ ತಿರುವಾಡಿ ಬೇಯಿಸ್ಕೋಬೇಕು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡ್ರಿ, ಈ ಥರ ಇದನ್ನ ಕೆಳಗೆ ಮೇಲೆ ಮಾಡಿ ಚೆಂದ ಬೇಯಿಸ್ಕೋಬೇಕು. ಜಲ್ದಿ ಬೇಯ್ತೈತಿ, ಯಾಕಂದ್ರೆ ಹೋಳು ತೆಳ್ಳಗೆ ಹೆಚ್ಚೀನಿ, ಪಟ್ಟಂತ ಬೇಯ್ತೈತಿ. ಬಿಸಿ ಜೋಳದ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಸೈಡ್ ಡಿಶ್ ಆಗಿ, ಈ ಹಬ್ಬದ ಊಟ, ಈಗ ಹಬ್ಬ ಐತಿ, ಹಬ್ಬದಾಗ ಹೋಳಿಗೆ ಕಡುಬು ಮಾಡ್ತೀವಿ, ಅದಕ್ಕೆ ಸೈಡಿಗೆ ಇದು ನಂಚ್ಕೊಂಡು ಹಾಕಿದ್ರೆ ಏನು ರುಚಿ ಅಂತೀರಿ ನೀವು. ನೋಡಿರಿ, ಪಲ್ಯ ರೆಡಿ ಆಯಿತು. ಲಾಸ್ಟಿಗೆ ಕೊತ್ತಂಬರಿ ಹಾಕೇನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.